ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಷ್ಟೊಂದು ಜನಕ್ಕೆ ಎಳ್ಳುಂಡೆ ಅಂದರೆ ಇಷ್ಟನೇ ಆಗಲ್ಲ. ಈ ರೆಸಿಪಿನ ಫಾಲೋ ಮಾಡಿ ಒಂದಲ್ಲ 4 ಎಳ್ಳುಂಡೆನ ತಿಂತಾರೆ. ಇದಕ್ಕೆ ಹೀರೋ ಇಂಗ್ರೀಡಿಯೆಂಟ್ ಆಗಿ ನಾನು ಗೀ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಬ್ರ್ಯಾಂಡನ್ನು ಯೂಸ್ ಮಾಡಿ, ನಾವು ಯೂಸ್ ಮಾಡೋದು GRB. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಪ್ಪೆಳ್ಳು, ಕಡಲೆಕಾಯಿ ಬೀಜ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ಬೋದು. ನಾನಿಲ್ಲಿ ಕ್ಯಾಶು ನಟ್ ತೊಗೊಂಡಿದ್ದೀನಿ. ಅದರದ್ದು ಕ್ವಾಂಟಿಟಿ ನಾನು ಇಲ್ಲಿ ನಿಮ್ಗೆ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಪ್ಪೆಳ್ಳನ್ನ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಇರಬೇಕು, ಬಟ್ ತೀರಾ ಬ್ಲ್ಯಾಕ್ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಕಡಲೆಕಾಯಿ ಬೀಜನೂ ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪ್ಲಸ್ ಕ್ಯಾಶು ಕೂಡ. ಸೊ ಎಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಡಿ. ಬಿಸಿಯಲ್ಲೇ ನೀವು ಗ್ರೈಂಡ್ ಮಾಡಿದ್ರೆ ಅದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಟ್ಬಿಡುತ್ತೆ. ಸೊ ತಣ್ಣಕ್ಕಾದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಫೈನಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಇನ್ನೂ ತರಿದೆ. ಇನ್ನೂ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಬಿಟ್ರೆ ಗ್ರೈಂಡ್ ಮಾಡಿದ್ರೆ ಮಿಕ್ಸ್ ಆಗಲ್ಲ ಪ್ರಾಪರಾಗಿ. ಸೊ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ನಾನು ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ನೆಸ್ಗೆ ನೀವು ಆಪ್ಷನಲ್ಲಿ ತೊಗೊಬೋದು, ಸಕ್ಕರೆ ಹಾಕ್ಕೊಬೋದು, ಬಟ್ ನಾನಿಲ್ಲಿ ಹೆಲ್ತಿ ವರ್ಷನ್ಗೋಸ್ಕರ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ನೀವು ಖರ್ಜೂರ ಕೂಡ ಯೂಸ್ ಮಾಡ್ಬೋದು. ಹಸಿ ಖರ್ಜೂರ ಬರುತ್ತಲ್ಲ, 4ಇಂದ 5, 6 ನಿಮ್ಮ ಸ್ವೀಟ್ ಪ್ರಕಾರ ನೀವು ತೊಗೊಬೋದು. ಸೊ ಇಲ್ಲಿ ನಾನೆಲ್ಲ ಕ್ವಾಂಟಿಟಿನ ಸ್ವಲ್ಪ ಹಾಕಿ ಬೆಲ್ಲದ ಜೊತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಮೇನ್ ಥಿಂಗ್. ಇದನ್ನು ನೀವು ಕರೆಕ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ನೋಡಿ ಉಂಡೆ ಕಟ್ಟುವಾಗ ಒಳ್ಳೆ ಟೇಸ್ಟ್ ಅಲ್ಲೇ ನಿಮಗೆ ಫ್ರೇಗ್ರೆನ್ಸಲ್ಲಿ ಗೊತ್ತಾಗ್ತಾ ಇರುತ್ತೆ. ಐ ಹೋಪ್ ಅಡುಗೆ ಮಾಡೋರಿಗೆ ಎಲ್ಲರಿಗೂ ಇದು ಗೊತ್ತಾಗುತ್ತೆ. ಬಾಣಲಿಗೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ. ಇದಕ್ಕೇನು ಹಾಕೋದು ಬೇಕಾಗಿಲ್ಲ. ಈ ಪ್ರೊಸೀಜರ್ನ ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬ್ಲೆಂಡ್ ಮಾಡ್ತೀರಾ, ಅವಾಗ ಸ್ವೀಟು, ಕಡಲೆಕಾಯಿ ಬೀಜ ಆಗಿರಲಿ ಅದೆಲ್ಲ ನಮಗೆ ಒಂದೊಂದು ಉಂಡೆಯಲ್ಲೂ ಕೂಡ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ತುಪ್ಪ ತೊಗೊಂಡು ಅದನ್ನು ಕೂಡ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೈಯಲ್ಲಿ ತಿರ್ಗಾ ಮಿಕ್ಸ್ ಮಾಡ್ತೀನಿ. ಉಂಡೆ ಕಟ್ಟೋದು ನಾನು ಸ್ವಲ್ಪನೇ ಸೈಡಲ್ಲಿ ಒಂದು ಚಿಕ್ಕ ಪೋರ್ಷನ್ ತೊಗೊಂಡು ಉಂಡೆಗೆ ತಿರ್ಗಾ ಅದ್ರ ಮೇಲೆ ಗೀ ಹಾಕಿ ಚಿಕ್ಕ ಉಂಡೆ ಕಟ್ತಾಯಿದ್ದೀನಿ. ಯಾಕಂದರೆ ಎಳ್ಳು ತುಂಬಾ ಹೀಟು. ಸೊ ಚಿಕ್ಕ ಉಂಡೆ ಮಾಡ್ಕೊಂಡು ತಿನ್ನಿ. ಇಟ್ಸ್ ಅಮೇಝಿಂಗ್ ಟೇಸ್ಟ್. ನನ್ನ ಲೈಫಲ್ಲಿ ಎಳ್ಳುಂಡೆ ತಿಂದೋಳಲ್ಲ, ಬಟ್ ಇವಾಗ ಡೈಲಿ ಒಂದೊಂದು ಎಳ್ಳುಂಡೆ ತಿಂತಾಯಿದ್ದೀನಿ. ಇಟ್ ಹ್ಯಾಸ್ ಮಲ್ಟಿಪಲ್ ಬೆನಿಫಿಟ್ಸ್. ಟ್ರೈ ಮಾಡಿ. ಈ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮರೆಯದಿಲ್ಲದೆ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.